ಆಕಾಶಿಕ್ ರೆಕಾರ್ಡ್ ಅಂತ. ಇದು ಒಂದು ಅದ್ಭುತವಾದ ಸಬ್ಜೆಕ್ಟು. ಈ ಒಂದು ಅದ್ಭುತವಾದ ಸಬ್ಜೆಕ್ಟು ಪ್ರತಿಯೊಂದು ಎಲ್ಲದಕ್ಕೂ ಕನೆಕ್ಟ್ ಆಗಿದೆ ಮಾಸ್ಟರ್ಸ್. ಯಾವ್ದು ಪಂಚಭೂತಗಳು, ಪಂಚ ಖನಿಜಗಳು ಏನಿದಾವಲ್ಲ, 5 ಎಲಿಮೆಂಟ್ಸ್, ಅದಕ್ಕೆ ಮತ್ತೆ ಜನನ ಮರಣ, ಆಮೇಲೆ 7 ಲೋಕಗಳು, ಎಲ್ಲದಕ್ಕೂ ಒಂದು ಸಿಲ್ವರ್ ಕಾರ್ಡ್, ಇವೆಲ್ಲವಕ್ಕೂ ಒಂದಕ್ಕೊಂದು ಲಿಂಕ್ ಆಗಿ ಬಂದಿರ್ತಕ್ಕಂಥದ್ದು. ಸೊ ಈ ಒಂದು ಆಕಾಶ್ ಅನ್ನೋ ಶಬ್ದ ಸಂಸ್ಕೃತದಿಂದ ಬಂದಿರ್ತಕ್ಕಂಥದ್ದು. ಈ ಶಬ್ದ ಆಕಾಶ ಅಂದ್ರೆ ಆ ಅಂದ್ರೆ ಅದು ವಿಶಾಲವಾದದ್ದು, ವಿಶಾಲವಾದದ್ದೇ ಆಕಾಶ. ಆಕಾಶಕ್ಕೆ ಯಾವುದೇ ಒಂದು ಮೆಜರ್ಮೆಂಟ್ ಇಲ್ಲ, ಎಷ್ಟಿದೆ ಅನ್ನೋದು ಗೊತ್ತಿಲ್ಲ, ಅದು ಟಚ್ ಮಾಡಕ್ಕಾಗಲ್ಲ, ಅದ್ರ ತೂಕ ನೋಡಕ್ಕಾಗಲ್ಲ. ಒಂದು ಅದ್ಭುತವಾದದ್ದು ಶಕ್ತಿ ಅದು ಆಕಾಶ ಅನ್ನೋದು. ರೆಕಾರ್ಡ್ ಅನ್ನೋದು ದಾಖಲೆ. ಯಾವ್ದ್ರ ದಾಖಲೆ? ಈ ಒಂದು ಗ್ಯಾಲೆಟಿಕ್ ಏನಿದೆ ಅಲ್ಲ, ನಮ್ಮ ಒಂದು ಸೌರಮಂಡಲ ಅಂತ ಏನಂತೀವಲ್ಲ, ಈ ಸೌರಮಂಡಲದ ಪ್ರತಿಯೊಂದು ಆದು ಹೋಗುಗಳು ಏನೇನಿದಾವೆ, ಏನ್ ನಡೀತವೆ, ಏನ್ ನಡೆದಿದೆ, ಏನ್ ನಡಿಬೇಕು, ಇಂದು ಮುಂದು ಪ್ರೆಸೆಂಟ್ ಎಲ್ಲವನ್ನು, ವರ್ತಮಾನ, ಭೂತ್ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ, ಎಲ್ಲವೂ ಪ್ರತಿಯೊಂದು ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದರಲ್ಲಿ ಒಂದು ಮಿಸ್ ಆಗಂಗಿಲ್ಲ, ಸಾಸಿವೆ ಕಾಳಷ್ಟು ಕೂಡ ಹೊರಗೆ ಬರೋದಿಲ್ಲ. ಎಲ್ಲವೂ ಅದರಲ್ಲಿ ಏನ್ ರೆಕಾರ್ಡ್ ಆಗಿರುತ್ತೋ ಅದೇ ಈ ಭೂಮಿ ಮೇಲೆ ಅಥವಾ ಒಂದು ಸೌರ ಮಂಡಲದ ಮೇಲೆ ನಡೀತಕ್ಕಂಥ ವಿಚಾರಗಳು. ಸೊ ಇದು ನಮ್ಮ ಆಕಾಶಕ್ ರೆಕಾರ್ಡ್. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ, ಇದು ಹೇಗೆ ಸೃಷ್ಟಿ ಆಯ್ತು ಅಂದ್ರೆ, ಒಂದು ಹಿರಣ್ಯ ಗರ್ಭ ಅಂದ್ರೆ ಭಗವಂತ ಸೃಷ್ಟಿ ಹೇಗಾಯ್ತು ಅಂದ್ರೆ, ಹಿರಣ್ಯ ಗರ್ಭ ಭಗವಂತನಿಂದ ಆಯ್ತು. ಭಗವಂತ ಏನ್ ಮಾಡ್ತಾನೆ, ತನ್ನನ್ನು ತಾನು ನೋಡ್ಕೋಬೇಕು ಅಂತ ಅರ್ಥ ಮಾಡ್ಕೊಳ್ತಾನೆ. ತನ್ನನ್ನು ತಾನು ನೋಡ್ಬೇಕು ಅಂದ್ರೆ ಆ ಒಂದು ವಿಶಾಲವಾಗಿ ಎಲ್ಲ ಕಡೆ ಒಂದು ಶಕ್ತಿಯನ್ನು ಕಳಿಸ್ತಾನೆ ನೋಡ್ಕೊಳಕ್ಕೆ. ಆಕಾಶ ಅಲ್ಲಿಂದ ಶುರುವಾಯ್ತು. ಈ ಆಕಾಶ ಅಲ್ಲಿಂದ ಶುರುವಾಗಿದ್ದು ಎಲ್ಲ ಕಡೆನೂ ಸ್ಪ್ರೆಡ್ ಆಯ್ತು. ಭೂಮಂಡಲ ಪೂರ್ತಿ ಒಂದು ತುಂಬಿಕೊಂಡಿದೆ. ಪ್ರಪಂಚದಾದ್ಯಂತ ಈ ಒಂದು ಆಕಾಶ ಅನ್ನೋದು ಇದೆ. ಈ ಆಕಾಶ ಅನ್ನೋದು ಒಂದು ಇದು ಸ್ಪ್ರೆಡ್ ಆಗ್ಬೇಕಾದ್ರೆ, ಚಲಿಸ್ಬೇಕಾದ್ರೆ ಒಂದು ಇನ್ನೊಂದು ಶಕ್ತಿ ಬೇಕಲ್ಲ, ಅದು ಗಾಳಿ. ಗಾಳಿಯಿಂದ ಈ ಒಂದು ಆಕಾಶ ತತ್ವ ಎಲ್ಲ ಕಡೆ ಸ್ಪ್ರೆಡ್ ಆಯ್ತು. ನೋಡಿ ಒಂದಕ್ಕೊಂದು ಯಾವ ತರ ಇದೆ ಅಂತ. ಈ ಗಾಳಿ ಅದು ಅಷ್ಟೇ ನೋಡಿ, ಸ್ಪರ್ಶ ಮಾಡಕ ನಮ್ಗೆ ಕಣ್ಣಿಗೆ ಕಾಣಲ್ಲ, ಅದ್ರ ಒಂದು ಆಕಾರ ಇಲ್ಲ, ಬಣ್ಣ ಇಲ್ಲ, ಏನೂ ಇಲ್ಲ. ಅದಕ್ಕೆ ತೂಕ ಇದೆ, ತೂಕ ಕೂಡ ಇದೆ, ಭಾರ ಇದೆ, ಅದನ್ನ ಕೂಡ ಟೆಸ್ಟ್ ಮಾಡ್ಬೋದು. ಈ ತರ ಒಂದು ಅದ್ಭುತವಾದ ಶಕ್ತಿ ಒಂದು ಗಾಳಿ ಅನ್ನೋದು ಬಂತು. ನೋಡಿ ಇವೆರಡು ಬಂದ್ಮೇಲೆ ಇನ್ನೊಂದು ಬೇಕಲ್ಲ, ಅದು ಬೆಂಕಿ. ಎರಡರ ಒಂದು ಸಮ್ಮಿಲನದಿಂದ ಉಂಟಾಯ್ತು ಬೆಂಕಿ, ಅಗ್ನಿ. ಅಗ್ನಿ ತತ್ವ ಅಲ್ಲಿನೂ ಬಂತು. ಅಗ್ನಿ ಅದು ಅಷ್ಟೇ, ನಾವು ಸ್ಪರ್ಶ ಮಾಡ್ಬೋದು, ಶಾಖ ಅದನ್ನು ನೋಡ್ಬೋದು. ಅದಕ್ಕೂ ಆಕಾರ ಯಾಕೆ ಬೇಕಾದ್ರೂ ಆಕಾರ ಇರುತ್ತೆ, ಅದಕ್ಕೂ ಒಂದು ಶಕ್ತಿ ಇದೆ. ಈ ರೀತಿ ನಮ್ಗೆ ಆಕಾಶ ತತ್ವ, ಆಮೇಲೆ ವಾಯು ತತ್ವ, ಈ ಅಗ್ನಿ ತತ್ವ ಉಂಟಾಯ್ತು. ಈ ಅಗ್ನಿ ತತ್ವ ಉಂಟಾದಾಗ ಬಿಸಿ ಆಯ್ತು, ಎಲ್ಲ ಬಿಸಿ ಬಿಸಿ ಆಯ್ತು. ಬಿಸಿ ಆದಾಗ ಅದು ಆಕಾಶಕ್ಕೆ ಹೋಗಿ ಮುಟ್ಟಿದಾಗ ಆ ಬಿಸಿ ಮುಟ್ಟಿದಾಗ ಅಲ್ಲಿಂದ ನೀರು ಅನ್ನೋದು ಬಂತು, ಜಲ ಅನ್ನೋದು ಬಂತು. ಜಲತತ್ವ ಮತ್ತೆ ಭೂಮಿ ಮೇಲೆ ಬಂತು. ಜಲತತ್ವ ಬಂದ್ಮೇಲೆ ಈ ಭೂಮಿ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ.
ನೋಡಿ ಎಷ್ಟು ಅದ್ಭುತವಾಗಿ ಈ ಭೂಮಿಯ ಒಂದು ಸೃಷ್ಟಿ ಉಂಟಾಯ್ತು. ಇದೆಲ್ಲ ಆ ಭಗವಂತನ ಒಂದು ಶಕ್ತಿಯಿಂದ ಆದದ್ದು. ಸರಿ, ಆ ಭಗವಂತ ಏನ್ ಮಾಡ್ತಾನೆ, ತಾನು ಎಲ್ಲಾನು ನೋಡ್ಕೊಳಕ್ಕಾಗಲ್ಲ ಅಂತ ಒಬ್ಬ ಸೃಷ್ಟಿಕರ್ತನು ತಯಾರು ಮಾಡ್ತಾನೆ. ಅವನೇ ಬ್ರಹ್ಮ. ಬ್ರಹ್ಮ ತನ್ನ ಸೃಷ್ಟಿ ಮಾಡ್ತೀನಿ, ಅವನಿಗೆ ಜ್ಞಾನ ಶಕ್ತಿ ಎಲ್ಲ ಬೇಕಲ್ಲ, ಅದನ್ನು ಕೊಡೋದಿಕ್ಕೆ ಇನ್ನೊಬ್ಬನು ಸೃಷ್ಟಿ ಮಾಡ್ತಾನೆ ಬ್ರಹ್ಮ. ಅವನು ವಿಷ್ಣು ಆಗ್ತಾನೆ. ವಿಷ್ಣು ಆದ್ಮೇಲೆ ಇದನ್ನೆಲ್ಲ ಕಾರ್ಯ ನೋಡ್ಕೊಳ್ಳೋದಿಕ್ಕೆ ಇನ್ನೊಬ್ಬ ಬೇಕಲ್ಲ ಅಂತೇಳಿ ವಿಷ್ಣು ಏನ್ ಮಾಡ್ತಾನೆ, ಶಿವವನ್ನು ತಯಾರು ಮಾಡ್ತಾನೆ, ಶಿವಶಕ್ತಿಯನ್ನು ಕೊಡ್ತಾನೆ. ಈ ರೀತಿ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ್ರು ಶಕ್ತಿ. ಅವೆಲ್ಲ ಶಕ್ತಿ ಸ್ವರೂಪಗಳು ಮಾಸ್ಟರ್ಸ್. ಯಾವುದೇ ಆಕಾರ ಇಲ್ಲ, ಅವರೆಲ್ಲ ನಿರಾಕಾರ ಶಕ್ತಿವಂತರು. ಅವರು ಯಾರಿಗೂ ಕಾಣಿಸ್ಕೊಳೋದಿಲ್ಲ. ಆ ತರ ಒಂದು ಶಕ್ತಿ ಉಂಟಾಯ್ತು ಮಾಸ್ಟರ್ಸ್. ಇದೆಲ್ಲ ಒಂದು ನಮ್ಗೆ ಪತ್ರಿಜಿಯವರು ಜ್ಞಾನ ಕೊಟ್ಟಂತದ್ದು. ಏನು ಆ ಒಂದು ಕೊರೋನಾ ಪೀರಿಯಡ್ ಅಲ್ಲಿ ಅವರು ಎಲ್ಲ ಈ ಒಂದೊಂದು ಪತ್ರಿಜಿ ಕಾನ್ಸೆಪ್ಟ್ ಅಂತಾನೆ ಹೇಳ್ತೀವಿ, ಅದಕ್ಕೆ ಪ್ರತಿದಿನ ಒಂದೊಂದು ವಿಚಾರ ಹೇಳ್ತಾ ಹೋಗ್ತಾ ಇದ್ರು. ಆ ವಿಚಾರನೆ ನಮ್ಗೆ ಕೆಲವೊಂದು ಎಲ್ಲ ತಿಳಿದಿದ್ದು ಎಲ್ಲರೂ ಹಂಚ್ತಾ ಇದೀವಿ ಮಾಸ್ಟರ್ಸ್. ಇದು ಈ ರೀತಿ ಈ ಒಂದು 5 ಎಲಿಮೆಂಟ್ಸ್ ಪಂಚಭೂತಗಳು ತಯಾರಾದವು. ತಯಾರಾದ್ಮೇಲೆ ಆಕಾಶದಲ್ಲಿ ಒಂದು ಉನ್ನತವಾದ ಲೋಕದಲ್ಲಿ ಈ ಒಂದು ಶಕ್ತಿ ಅನ್ನೋದು ಒಂದು ಪ್ರವಾಹದಂತೆ ಹರಿತಾ ಇರುತ್ತೆ. ಅವಾಗ ಆ ಶಕ್ತಿಯಲ್ಲಿ ಕೆಲವು ಅಂಶಗಳು ಏನ್ ಮಾಡ್ತವೆ ಅಂತ ನೋಡ್ತಾ ಇದ್ದಾಗ ಸುಂದರವಾದ ಭೂಮಿ ಅದ್ರ ಕಣ್ಣಿಗೆ ಬೀಳುತ್ತೆ. ಆ ಒಂದು ಶಕ್ತಿಯ ಒಂದು ಭಾಗ ನಾನು ಭೂಮಿ ಮೇಲೂ ನೋಡೋದಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತವೆ. ಅವು ಆ ಗುಂಪಾಗಿ ಕೆಲವೊಂದು ಗುಂಪುಗಳು ಬರ್ತವೆ. ಆ ಗುಂಪುಗಳು ಬಂದಾಗ ಹೊರಡುವಾಗ ಆ ಒಂದು ಉನ್ನತ ಲೋಕದ ಮಾಸ್ಟರ್ಸ್ ಏನಿದ್ದಾರೆ, ಅವರು ಆ ಸತ್ಯ ಲೋಕದ ಮಾಸ್ಟರ್ಸ್ ಒಂದು ಕಂಡೀಷನ್ಸ್ ಹಾಕ್ತಾರೆ. ಏನು, ನೀನು ಭೂಮಿ ಮೇಲೆ ಹೋಗ್ತಾ ಇದೀಯಾ, ಹೇಗೆ ಈಗ ಹೋಗ್ತಿದೀಯೋ ಅದೇ ರೀತಿ ನೀನು ಭೂಮಿಯಿಂದ ಬರುವಾಗ ಅದೇ ತೀರ ಇರಬೇಕು. ಅಂದ್ರೆ ಈಗ ಒಂದು ಪೇಪರ್, ವೈಟ್ ಪೇಪರ್ ಹೋಯ್ತು ಅಂದ್ರೆ ನೀನ್ ಬರ್ಬೇಕಾದ್ರೆ ವೈಟ್ ಪೇಪರ್ ಆಗಿ ಬರ್ಬೇಕು ಅಂತ ಒಂದು ಕಂಡೀಷನ್. ಎರಡನೇದು, ನೀನು ಭೂಮಿ ಮೇಲೆ ಹೋಗ್ತಾ ಇರೋದು ಅನುಭವ ಪಡೆಯೋದಕ್ಕೋಸ್ಕರ ಅಂತೇಳಿ ಇನ್ನೊಂದು ಕಂಡೀಷನ್ ಆಗುತ್ತೆ. ಯಾವ್ದಕ್ಕೆ? ಅನುಭವ ಪಡೆಯೋದಕ್ಕೋಸ್ಕರ, ಎಲ್ಲ ರೀತಿಯ ಅನುಭವವನ್ನು ಪಡ್ಕೊಂಬ ಅಂತ ಇನ್ನೊಂದು ಕಂಡೀಷನ್ ಆಗುತ್ತೆ. ಮತ್ತೆ ಮೂರನೇದು, ನೀನು ಒಂದು ಚೈತನ್ಯ ಶಕ್ತಿ ಸ್ವರೂಪ ಅನ್ನೋದು ಮರಿಬಾರ್ದು ಅನ್ನೋದು ಇನ್ನೊಂದು ಕಂಡೀಷನ್ ಆಗುತ್ತೆ. ಅದೇ ರೀತಿ ಮತ್ತೆ ಆ ಲೋಕಕ್ಕೆ ಬರಬೇಕು, ಈ ಲೋಕಕ್ಕೆ ಬಂದು ಸೇರ್ಕೋಬೇಕಾದ್ರೆ ಅದೇ ಒಂದು ಪರಿಶುದ್ಧವಾದ ಆತ್ಮವಾಗಿ ಬರಬೇಕು ಅಂತ ಒಂದು ಕಂಡೀಷನ್. ಇದೆಲ್ಲಾನು ಒಪ್ಕೊಂಡು ಒಂದು ಗುಂಪುಗಾಗಿ ಬರ್ತವೆ, ಅವೇ ಪೂರ್ಣಾತ್ಮ ಆಗ್ತವೆ. ಅದು ಅಲ್ಲಿಂದ ಏನಾಗುತ್ತೆ, ಭೂಮಿ ಮೇಲೆ ಬರ್ಬೇಕು ಅಂತ ಭೂಮಿ ಕಡೆ ಬರ್ಬೇಕಾದ್ರೆ ಆ ಭೂಮಿ ಕೂಡ ಒಂದು ಕಂಡೀಷನ್ಸ್ ಆಗುತ್ತೆ. ತಡೀರಿ, ನಿಲ್ರಿ ಅಂತೇಳಿ ಹೇಳುತ್ತೆ. ಏನು ಅಂತಂದ್ರೆ, ನೀವೆಲ್ಲ ಬರ್ತಾ ಇರೋದು ಭೂಮಿ ಮೇಲೆ. ಭೂಮಿ ಮೇಲೆ ಬಂದು ಒಂದು ಸರಿ ಬಂದು ಹೋಗಂಗಿಲ್ಲ, ಅನೇಕ ಜನ್ಮಗಳನ್ನು ನೀವು ತಗಬೇಕು. ಒಂದಲ್ಲ ಎರಡಲ್ಲ, ಅನೇಕ ಜನ್ಮಗಳು ತಾಳ್ತಾ ಇರ್ಬೇಕು, ಅನೇಕ ರೀತಿಯ ಅನುಭವವನ್ನು ಪಡಿಬೇಕು. ಅನೇಕ ಜನ್ಮಗಳಲ್ಲಿ ನೀವು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಬರ್ಬೇಕಾದ್ರೆ ಆ ಒಂದು ಹಿಂದಿನ ಜನ್ಮದ ನೆನಪು ಹೋಗ್ಬೇಕು. ಕಂಡೀಷನ್ ಇದೆಲ್ಲ. ಅದಕ್ಕೆ ನಾವು ಗತ ಜನ್ಮದಲ್ಲಿ ಏನಾಗಿದ್ವಿ ಅನ್ನೋದು ನಮಗ್ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಈ ಜೀವನ ನಡೆಸ್ಬೇಕಾದ್ರೆ ಆ ಜೀವನ ಯಾವ ತರ ಇರ್ಬೇಕು ಅಂತ ನೀವೇ ಡಿಸೈಡ್ ಮಾಡ್ಬೇಕು. ಬೇರೆಯವ್ರು ಯಾರು ಅಲ್ಲ, ನಿಮ್ಗೆ ಯಾವ ರೀತಿ ಜೀವನ ಬೇಕೋ ಆ ರೀತಿ ಡಿಸೈಡ್ ಮಾಡ್ಬೇಕು ಅಂತ ಇನ್ನೊಂದು ಕಂಡೀಷನ್ ಆಗುತ್ತೆ. ಅದಾದ್ಮೇಲೆ ನೀವು ಆ ಒಂದು ಸಾಧನೆ ಮಾಡ್ತಾ ಉನ್ನತ ಲೋಕಕ್ಕೆ ಹೋಗ್ಬೋದು ಅನ್ನೋದು ಒಂದು ಕಂಡೀಷನ್. ಈ ರೀತಿ ಭೂಮಿದು ಮೇಲಿಂದ ಎಲ್ಲ ಕಂಡೀಷನ್ಸು ಒಪ್ಕೊಂಡು ಆತ್ಮಗಳು ಪೂರ್ಣಾತ್ಮದಿಂದ ಅಂಶಾತ್ಮಗಳಾಗಿ ಭೂಮಿ ಮೇಲೆ ಬರುತ್ತೆ. ಭೂಮಿ ಅನ್ನೋದು ಇದೊಂದು
ನಾವ್ ಹೇಳ್ತೀವಲ್ಲ ಯಮ 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 ಅಂತ ಹೇಳ್ತೀವಲ್ಲ, ಯಮ ಅಂದ್ರೆ ಬೇರೆ ಏನು ಅಲ್ಲ. ಯಮ ಅದನ್ನು ರಿವರ್ಸ್ ಮಾಡಿದ್ರೆ ಮಾಯಾ, ಇದೆ ಯಮ. ಮಾಯಾ ಈ ಭೂಮಿ ಮೇಲೆ ಬರ್ಬೇಕಾದ್ರೆ ಎಲ್ಲ ಮರ್ತು ಹೋಗ್ಬಿಡ್ತೀವಿ ನಾವು, ಯಾರು ಏನು ಎಂತದು ಏನು ನೆನ್ಪಿರೋದಿಲ್ಲ. ಆ ರೀತಿ ಭೂಮಿ ಮೇಲೆ ಬರ್ತೀವಿ ನಾವು. ಭೂಮಿ ಮೇಲೆ ಬರ್ಬೇಕಾದ್ರೇನು ಒಂದೇ ಸರಿ ಮಾನವರಾಗಿ ಬರೋಕ್ಕಾಗಲ್ಲ. ಏನಾಗ್ಬೇಕು? ಖನಿಜ ಸಂಪತ್ತಾಗ್ಬೇಕು ಫಸ್ಟು. ಖನಿಜ ಸಂಪತ್ತು ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳು ಖನಿಜ ಸಂಪತ್ತಿನಲ್ಲಿ ಜೀವನ ಮಾಡ್ತೀವಿ. ಆ ಒಂದು ಸಂಪತ್ತು ಆದ್ಮೇಲೆ ವಜ್ರ ಅನ್ನೋದು ಬರುತ್ತೆ. ಆ ವಜ್ರ ಬಂದ ಕೊನೆಯ ಜನ್ಮ ಅದು. ಅದರಿಂದ ನೆಕ್ಸ್ಟ್ ಏನಾಗುತ್ತೆ? ಸಸ್ಯ ಜಾತಿ ಸಂಪತ್ತು ಬರ್ತಿದೆ, ಸಸ್ಯ ಸಂಪತ್ತಿಗೆ ಬರುತ್ತೆ. ಅಂದ್ರೆ ನಾವು ಎಲ್ಲ ಗಿಡಗಳು ಮರಗಳು ಎಲ್ಲ ಆ ಒಂದು ದಾಟುತ್ತೆ. ಆ ದಾಟಿದ್ಮೇಲೆ ಅಲ್ಲಿ ಏನಾಗುತ್ತೆ? ಒಂದು ತುಳಸಿ ಅನ್ನೋದು ಆ ಒಂದು ಲಾಸ್ಟ್ ಜನ್ಮ ಆಗಿ ನೆಕ್ಸ್ಟ್ ಜಂತು ಜನ್ಮಕ್ಕೆ ಬರುತ್ತೆ. ಆ ಜಂತು ಜನ್ಮನು ಅನೇಕ ಜನ್ಮಗಳು ದಾಟ್ಕೊಂಡು 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 ಆ ನಂತರ ಪ್ರಾಣಿ ಜೀವನಕ್ಕೆ ಬರುತ್ತೆ. ಪ್ರಾಣಿಗಳು, ಕ್ರೂರ ಪ್ರಾಣಿಗಳಾಗಿರ್ಬೋದು, ಸಾಕು ಪ್ರಾಣಿಗಳಾಗಿರ್ಬೋದು, ಎಲ್ಲ ತರ ಪ್ರಾಣಿಗಳಾಗಿ ಬರ್ತೀವಿ. ಪ್ರಾಣಿಗಳಲ್ಲಿ ಪೆಟ್ ಅನಿಮಲ್ಸ್ ಅಂತ ಏನ್ ಹೇಳ್ತೀವಲ್ಲ, ಸಾಕು ಪ್ರಾಣಿಗಳು, ಅವು ಸಾಕು ಪ್ರಾಣಿಗಳು ಆದ ನಂತರ ನೆಕ್ಸ್ಟ್ ಜನ್ಮ ಮಾನವ ಜನ್ಮಕ್ಕೆ ಬರುತ್ತೆ. ಈ ರೀತಿ ಮಾನವಾಗಿ ಬರ್ತಾನೆ. ಮಾನವ ಬಂದ್ಮೇಲೆ, ಭೂಮಿ ಮೇಲೆ ಬಂದ್ಮೇಲೆ ಎಷ್ಟು ತರ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣ, ನಿರ್ಗುಣ, ಇವೆಲ್ಲ ಗುಣಗಳು ಬೆಳೆಸ್ಕೊಂಡು ತನ್ನ ಆ ಒಂದು ಶಕ್ತಿಯನ್ನು ಮಾಡ್ಕೊಂಡು ಅನೇಕ ಜನ್ಮಗಳನ್ನು ಭೂಮಿ ಮೇಲೆ ಬರ್ತಾ, ಅನೇಕ ಜನ್ಮಗಳನ್ನು ತಾಳ್ತಾ, ಅನೇಕ ರೀತಿಯ ಏನಾಗಿರ್ಬೋದು, ಒಂದು ಒಳ್ಳೆ ಕಳ್ಳ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಒಬ್ಬ ಆಫೀಸರ್ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ಇವೆಲ್ಲ ತರದ ಒಂದೊಂದು ಸ್ಟೇಜ್, ಒಂದೊಂದು ಜನ್ಮನು ನೋಡ್ಕಂತ ಬರ್ತಾ ಇರ್ತೀವಿ. ಅನೇಕ ಜನ್ಮಗಳು. ಅದನ್ನೇ ಒಂದು ಶಂಕರಾಚಾರ್ಯರು ಹೇಳಿದ 84 ಲಕ್ಷ ಜೀವರಾಶಿಗಳು ಅಂತ. 84 ಲಕ್ಷ ಜೀವರಾಶಿಗಳು ಎಲ್ಲ ಆದ್ಮೇಲೆ ನಾವು ಈ ಒಂದು ಜನ್ಮ ಲಾಸ್ಟ್ ಕೊನೆಗೆ ಬರ್ತೀವಿ. ಇದೆಲ್ಲ ನಮ್ಗೆ ಪತ್ರಿಜಿಯವ್ರು ಏನ್ ಹೇಳ್ತಾರೆ, ಯಾರು ಈ ಒಂದು ನಮ್ಮ PSSM ಸತ್ವಕ್ಕೆ ಬರ್ತಾರೆ, ಯಾರು ಧ್ಯಾನ ಮಾಡ್ತಾರೆ, ಧ್ಯಾನ ಮಾಡಿ ಒಂದು PSSM ನಲ್ಲಿರ್ತಕ್ಕಂಥ 18 ಸೂತ್ರಗಳನ್ನು ಯಾರು ಫಾಲೋ ಮಾಡ್ತಾರೆ, ಅವ್ರಿಗೆ ಡೈರೆಕ್ಟ್ ಆಗಿ ಸತ್ಯಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ಸತ್ಯಲೋಕಕ್ಕೆ ಪ್ರಯಾಣ ಅಂತ ಹೇಳ್ತಾ ಇದ್ರು. ಏನು ನಾವು ಯಾವಾಗ್ಲೂ ಅವ್ರು ಏನ್ ಹೇಳ್ತಾರೆ, ಪತ್ರಿಜಿಯವ್ರು ಒಂದು ಮುಕ್ತಿಯ ಒಂದು ಪಡಿಬೇಕಾದ್ರೆ ನಾವು ಒಂದು ಸತ್ಯಲೋಕಕ್ಕೆ ಹೋಗೋಕಿನ ಮುಂಚೆ ಯಾವ ತರ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸತ್ಯವಾಗಿ ನುಡಿಬೇಕು, ಇರೋದನ್ನೇ ನೋಡ್ಬೇಕು, ಯಾರ ಮನ್ಸು ಬೇಜಾರಾಗ್ಬಾರ್ದು, ಯಾರಿಗೂ ನೋವಾಗ್ದಿದ್ದಂಗೆ ಮಾತಾಡಬಾರ್ದು, ಅಂದ್ರೆ ಆಲೋಚನೆ ಮಾಡಿ ಮಾತಾಡ್ಬೇಕು. ಈ ತರ ಅನೇಕ ಪದ್ಧತಿಗಳನ್ನು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಹೆಚ್ಚು ನಾವು ಮಾತನಾಡದಿದ್ರೂ ಮೌನವಾಗಿರ್ಬೇಕು. ಆಮೇಲೆ ನಿರಾಹಾರ ಮಾಡ್ತಾ ಬರ್ಬೇಕು. ಇವೆಲ್ಲ ಮಾಡ್ತಾ ಹೋದ್ರೆ ನಮ್ಗೆ ಒಂದು ಸತ್ಯಲೋಕಕ್ಕೆ ದಾರಿ ಅಂತನೂ ಹೇಳ್ತಾರೆ. ಧ್ಯಾನ ಮಾಡ್ಬೇಕು, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಇದು ಕೂಡ ಪತ್ರಿಜಿಯವರು ಬಹಳ ಸರಳ ರೂಪದಲ್ಲಿ ನಮ್ಗೆ ಆನಾಪಾನಸತಿ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಇವೆಲ್ಲ ಮಾಡ್ತಾ ಹೋದ್ರೆ ನಾವು ಸತ್ಯಲೋಕಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಮಾಸ್ಟರ್ಸ್, ಈಗ ಈ ಒಂದು ಬ್ರಹ್ಮಾಂಡದಿಂದ ನಾವು ಅನೇಕ ಜನ್ಮಗಳು ತಾಳ್ತಾ ಹೋಗ್ತೀವಿ. ಇದೆಲ್ಲವನ್ನು ಒಂದು ಆಕಾಶ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಯಾವುದು ನಾವು ಎಷ್ಟು ಜನ್ಮ ತಗಂತೀವಿ, ಎಷ್ಟು ಜನ್ಮ ಮುಂದೆ, ಹಿಂದೆ ಎಷ್ಟು ಜನ್ಮ ಆಗಿದೆ, ಮುಂದೆ ಎಷ್ಟು ಜನ್ಮ ಆಗಿದೆ, ನಾವು ಯಾವ ಜನ್ಮ ತಗೊಂಡಿದ್ವಿ, ಎಲ್ಲವನ್ನು ಆ ಆಕಾಶ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಣುವಿನಲ್ಲೂ, ಕಣದಲ್ಲೂ ಆ ಒಂದು ರೆಕಾರ್ಡು ಗುಪ್ತವಾಗಿ ಇರುತ್ತೆ. ಅದನ್ನೇ ಹೇಳ್ತಾರಲ್ಲ, ನಾವು ಸತ್ ಮೇಲೆ ಯಮಧರ್ಮ ಬಂದು ಕರ್ಕೊಂಡು ಹೋಗ್ತಾನೆ, ಯಮದೂತರು ಬರ್ತಾರೆ,
ಯಮದೂತರು ಅನ್ನೋದು ಯಾವುದು ಇಲ್ಲ ಮಾಸ್ಟರ್ಸ್. ಇಲ್ಲಿ ಯಮದೂತರು ಅಂದ್ರೆ ಒಬ್ಬ ನಮ್ಮ ಹಾಸ್ಟೆಲ್ ಮಾಸ್ಟರ್ಸು ಆಂಜಲ್ಸ್ ಆಗಿರ್ತಾರೆ. ಅವರು ಬಂದು ಕರ್ಕೊಂಡು ಹೋಗುವಂಥದ್ದು. ಆಮೇಲೆ ಈ ಚಿತ್ರಗುಪ್ತ ಅನ್ನೋದು ಏನಿದೆ, ಇದು ಚಿತ್ರಗುಪ್ತ ಯಮದೂತನ ಒಬ್ಬ ಅಸಿಸ್ಟೆಂಟ್ ಆಗಿರ್ತಾನೆ. ಅವನು ಎಲ್ಲವನ್ನು ರೆಕಾರ್ಡ್ ಮಾಡಿರ್ತಾನೆ ಅಂತ ನಾವು ಅನೇಕ ಕಥೆಗಳೆಲ್ಲ ಅಥವಾ ಚಿತ್ರಗಳೆಲ್ಲ ನೋಡಿದೀವಿ. ಆದ್ರೆ ಅದಲ್ಲ. ಚಿತ್ರಗುಪ್ತ ಗುಪ್ತವಾಗಿರ್ತಕ್ಕಂಥ ಚಿತ್ರ, ಅದೇ ಚಿತ್ರಗುಪ್ತ. ಉಲ್ಟಾ ರಿವರ್ಸ್ ಮಾಡಿದ್ರೆ ಅದೇ ಯಮ ಅನ್ನೋದನ್ನು ಮಾಯಾ, ಚಿತ್ರಗುಪ್ತ ಅನ್ನೋದನ್ನು ಗುಪ್ತವಾಗಿರ್ತಕ್ಕಂಥ ಚಿತ್ರ. ಎಷ್ಟು ಅದ್ಭುತವಾಗಿದೆ ನೋಡಿ ಮಾಸ್ಟರ್ಸ್. ಇದು ಈ ತರ ಇರುತ್ತೆ. ನಾವು ಭೂಮಿ ಮೇಲೆ ಬಂದಾಗ, ಒಂದು ಜನ್ಮ ತಾಳಿದ್ಮೇಲೆ, ಆ ಜನ್ಮ ತಾಳಿದಾಗ ನಾವು ಏನ್ ಮಾಡ್ತೀವಿ, ಹೆಂಗಿರ್ತೀವಿ, ಏನ್ ಮಾಡ್ತೀವಿ ಅನ್ನೋದು ಎಲ್ಲವೂ ನಮ್ಮ ಈ ದೇಹದಲ್ಲಿರ್ತಕ್ಕಂಥ ಅಣುಗಳಲ್ಲಿ ಒಂದು ರೆಕಾರ್ಡ್ ಆಗಿ ಉಳಿದಿರುತ್ತೆ. ಆ ರೆಕಾರ್ಡು ಶಾಶ್ವತವಾಗಿ ಉಳಿದಿರುತ್ತೆ. ಬಾಡಿ ವೆಕೇಟ್ ಮಾಡ್ತೀವಿ ಅಂತಂದ್ರೂ ಅದರಲ್ಲಿ ಇದ್ದೇ ಇರುತ್ತೆ. ನಮ್ಮ ಬಾಡಿಯಲ್ಲಿ ಎಲ್ಲ ಕಡೆನೂ ಈ ಅಣುಗಳು ಇದಾವೆ. ಒಂದು ಸೆಲ್ಸ್ ಅಂತೀವಲ್ಲ, ಆ ಸೆಲ್ಸ್ ಎಲ್ಲ ಕಡೆನೂ ಇರುತ್ತೆ. ಆ ಸೆಲ್ಸ್ ಅಲ್ಲಿ ಎಲ್ಲ ರೆಕಾರ್ಡು ಆಗ್ತಾ ಇರುತ್ತೆ. ನಾವು ಅನೇಕ ಜನ್ಮಗಳನ್ನು ತಾಳ್ತಾ ಬಂದ್ವಿ ಅಂತ ಹೇಳಿದ್ನಲ್ಲ, ಆ ಒಂದು ಜನ್ಮದಲ್ಲಿ ನಾವು ಏನ್ ಮಾಡಿದ್ವಿ, ಒಂದು ಕರ್ಮ ಅನ್ನೋದು ಬರುತ್ತೆ. ಯಾಕೆ ಈ ಅನೇಕ ಜನ್ಮಗಳು ತಾಳ್ಬೇಕು ಅಂತಂದಾಗ ಹಿಂದಿನಿಂದ ಒಂದು ಕರ್ಮ ಅನ್ನೋದು ಬರುತ್ತೆ. ಆ ಕರ್ಮ ಏನಾಗುತ್ತೆ, ನಮ್ಗೆ ಆ ಒಂದು ಕೆಟ್ಟ ಕೆಲ್ಸನೂ ಮಾಡುತ್ತದೆ, ಒಳ್ಳೆ ಕೆಲ್ಸನೂ ಮಾಡಿಸ್ತದೆ. ಒಳ್ಳೇದಕ್ಕಿನ ಹೆಚ್ಚಿಗೆ ಕೆಟ್ಟ ಕೆಲ್ಸನೇ ಮಾಡಿಸಿ ಒಂದು ಕರ್ಮ ಅನ್ನೋದು ಬರುತ್ತೆ. ಅದಕ್ಕೆ ಕರ್ಮ ಅಂದ್ರೆ ಕೆಟ್ಟ ಕೆಲ್ಸನೇ ಅಂತ ತಿಳ್ಕೊಂತೀವಿ. ಆದ್ರೆ ಕರ್ಮ ಅಂದ್ರೆ ಕ್ರಿಯಾ, ಕೆಲಸ ಅನ್ನೋದು ಸ್ಪಷ್ಟವಾಗಿದೆ ಮಾಸ್ಟರ್ಸ್. ಆಮೇಲೆ ನಾವ್ ಏನು ಇದು ಮಾಡ್ತೀವಲ್ಲ, ಅದಕ್ಕೆ పత్రిజోరు ಹೇಳ್ತಾ ఇద్దు, చిన్న చిన్న పాపాలకి చిన్న చిన్న రోగాలు, పెద్ద పెద్ద పాపాలకి పెద్ద పెద్ద ರೋಗಾಲು. ಅಂದ್ರೆ ಸಣ್ಣ ಸಣ್ಣ ಪಾಪಗಳಿಗೆ ಸಣ್ಣ ಸಣ್ಣ ರೋಗಗಳು, ದೊಡ್ಡ ದೊಡ್ಡ ಪಾಪಗಳಿಗೆ ದೊಡ್ಡ ದೊಡ್ಡ ರೋಗಗಳು ಅಂತ ಪತ್ರಿಜೆ ಹೇಳ್ತಾ ಇದ್ರು. ಸಣ್ಣ ಪಾಪ ಅಂದ್ರೆ ಏನೋ ಒಂದು ಮಾತಿಂದನೋ ಇನ್ನೊಂದ್ರಿಂದನೋ ಒಂದು ಸಣ್ಣ ಸಣ್ಣದಾಗಿ ಮನಸ್ತಾಪ ತರೋದು, ಬೇಜಾರಾಗೋದು, ಇವೆಲ್ಲ ಸಣ್ಣ ತಪ್ಪುಗಳು, ಸಣ್ಣ ಪಾಪಗಳು. ಅದೇ ಒಬ್ರಿಗೆ ಮೋಸ ಮಾಡೋದು, ಒಬ್ರನ್ನ ಕೊಲೆ ಮಾಡೋದು, ದರೋಡೆ ಮಾಡೋದು, ಇವೆಲ್ಲ ದೊಡ್ಡ ದೊಡ್ಡ ಪಾಪಗಳು. ಆ ದೊಡ್ಡ ದೊಡ್ಡ ಪಾಪಗಳಿಗೆ ದೊಡ್ಡ ದೊಡ್ಡ ರೋಗಗಳು ಬರುತ್ತೆ ಮಾಸ್ಟರ್ಸ್. ಒಬ್ರಿಗೆ ಯಾರಿಗೆ ಹಿಂಸೆ ಮಾಡ್ತೀವೋ, ನಮ್ಗೆ ಅನಾರೋಗ್ಯಕ್ಕೆ ಕಾರಣ ಹಿಂಸೆ. ಏನ್ ಹಿಂಸೆ ಮಾಡ್ತೀವೋ ಆ ಹಿಂಸೆನೆ ನಮ್ಗೆ ಅನಾರೋಗ್ಯಕ್ಕೆ ಕಾರಣ ಆಗಿರುತ್ತೆ ಮಾಸ್ಟರ್ಸ್. ಇದೆಲ್ಲ ಕರ್ಮ ಸಿದ್ಧಾಂತದಲ್ಲಿ ಬರುತ್ತೆ. ಈಗ ಕರ್ಮ ಸಿದ್ಧಾಂತ ಅಷ್ಟಾಯ್ತು. ನಾವೇನ್ ಮಾಡ್ತೀವಿ, ಭೂಮಿ ಮೇಲೆ ಬಂದು ಒಳ್ಳೆ ಕೆಲಸ ಮಾಡ್ತೀವೋ ಕೆಟ್ಟ ಕೆಲಸ ಮಾಡಿದೀವೋ ಹಿಂದಿನ ಜನ್ಮ ಏನೂ ಗೊತ್ತಿಲ್ಲ. ಆ ಜನ್ಮ ಒಂದು ಬಾಡಿ ವೆಕೇಟ್ ಮಾಡಕ್ಕಿಂತ ಮುಂಚೆ ಈ ಹಾಸ್ಟೆಲ್ ಮಾಸ್ಟರ್ಸ್ ಆಂಜಲ್ಸ್ ಬಂದು ಹೇಳ್ತಾರೆ, ನಿನ್ನ ಭೂಲೋಕದ ಸಂಚಾರ ಆಯ್ತು, ಇನ್ನು ಮುಂದೆ ನೀನು ನಮ್ ಜೊತೆ ಬಾ ಅಂತ ಕರೀತಾರೆ. ಅವಾಗ ಏನಾಗುತ್ತೆ, ಆ ಭೂಲೋಕಕ್ಕೆ ಹೋಗಕ್ಕೆ ಆಗೋದಿಲ್ಲ. ಆ ಒಂದು ತತ್ವ, ಆ ಆಧ್ಯಾತ್ಮಿಕತೆಯಲ್ಲಿ ಇಲ್ದಿದ್ದವರು, ಆತ್ಮದ ಬಗ್ಗೆ ಚರಿತ್ರೆ ಗೊತ್ತಿಲ್ದಲೇ ಇರೋ ಅಂತ ಆತ್ಮಗಳು ಅವ್ರ ಜೊತೆ ಹೋಗಕ್ ಇಷ್ಟಪಡೋದಿಲ್ಲ. ಅವಾಗ ಅವೆಲ್ಲ ಭೂಮಿ ಮೇಲೆನೆ ಇರ್ತವೆ. ಅವು ಒಂದು ಅಂತರ್ಪಿಶಾಚಿ ಅಂತೀವಿ, ದೆವ್ವ ಅಂತೀವಿ, ಆ ಥರನೇ ಇರ್ತವೆ. ಆದ್ರೆ ಆಧ್ಯಾತ್ಮಿಕತೆ, ಆತ್ಮದ ಕತೆ ಗೊತ್ತಿರೋದಂತ ಒಂದು ಆತ್ಮಗಳು ಏನ್ ಮಾಡ್ತವೆ, ಅವ್ರು ಕರೆದ ತಕ್ಷಣ ಅವ್ರ ಜೊತೆ ಹೋಗ್ತದೆ. ಹೋದಾಗ ಅವ್ರೇನ್ ಮಾಡ್ತಾರೆ, ಉನ್ನತ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಆ ಲೋಕದಿಂದ ನೋಡಿ, ಅವ್ರಿಗೆ ಯಾವುದೇ ಆತ್ಮ ಆಗಿರ್ಲಿ, ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ, ಏನೇ ಮಾಡಿರ್ಲಿ, ಆ ಆತ್ಮಗಳಿಗೆ ಸ್ವಾಗತವನ್ನು ಕೊಡ್ತದೆ. ದೇವತೆಗಳು ಆತ್ಮಗಳಿಗೆ ಸ್ವಾಗತವನ್ನು ಕೊಡ್ತಾರಂತೆ. ಪುಷ್ಪಗುಚ್ಛ ಹಾಕಿ ಆ ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿ, ನೀನು ಭೂಮಿ ಮೇಲಿಂದ ಬಂದಿದ್ಯಾ, ಭೂಮಿ ಜರ್ನಿ ಮುಗಿಸಿದ್ಯಾ, ನೀನ್ ರೆಸ್ಟ್ ತಗೋ ಅಂತೇಳಿ, ರೆಸ್ಟ್ ಪೀರಿಯಡ್ ಅಂತೇಳಿ ರೆಸ್ಟ್ಗೆ ಕಳಿಸ್ತಾರೆ ಇನ್ನೊಂದು ಲೋಕಕ್ಕೆ. ಆ ಲೋಕಕ್ಕೆ ಹೋಗಿ ಆ ಒಂದು ಪ್ರಕೃತಿಯೊಂದಿಗೆ ಇದ್ದು ಆ ಒಂದು ಅನುಭವವನ್ನ ಅಲ್ಲಿನೂ ಪಡಿತಾರೆ. ಪಡೆದು ಮತ್ತೆ ವಾಪಸ್ ಬಂದ್ಮೇಲೆ ನೀನು ಈಗ ಇನ್ನೊಂದು ಲೋಕಕ್ಕೆ ಹೋಗಿ ಆ ಲೋಕದಲ್ಲಿ
ಎಲ್ಲ ಪ್ರೀತಿ ಪ್ರೇಮ ಅನ್ನೋದು ನೋಡ್ಕೊಂಡ್ ಬಾ ಅಂತೇಳಿ ಆ ಇನ್ನೊಂದು ಸುವರ್ ಲೋಕಕ್ಕೆ ಕಳಿಸ್ತಾರೆ. ಸುವರ್ ಲೋಕಕ್ಕೆ ಹೋದ್ರೆ ಅಲ್ಲಿ ಕೂಡ ಪ್ರಾಣಿಗಳು ಇರ್ತವೆ. ಪ್ರಾಣಿಗಳ ಜೊತೆ ಆಟ ಆಡ್ಕೊಂಡು ಅದ್ರ ಜೊತೆ ಪ್ರೀತಿ ಪ್ರೇಮದಿಂದ ಇದ್ದು ಅಲ್ಲಿಯ ಒಂದು ಹೊಸ ಅನುಭವಗಳನ್ನು ಪಡ್ಕೊಂಡು ಮತ್ತೆ ಜನಲೋಕಕ್ಕೆ ಬರ್ತವೆ. ಅಲ್ಲಿ ಎಲ್ಲ ಒಂದು ಹಿರಿಯರು ಎಲ್ಲರೂ ಇರ್ತಾರೆ. ಕೆಲವು ಆತ್ಮಗಳು ಏನಿರುತ್ತೆ, ನಮ್ಮ ಸಂಬಂಧಿಕರಾಗ್ಲಿ ಸ್ನೇಹಿತರಾಗ್ಲಿ ಯಾರ್ಯಾರು ಇರ್ತಾರೋ ಆ ಆತ್ಮಗಳೆಲ್ಲ ಇರ್ತಾವಲ್ಲಿ. ಕೆಲವೊಂದು ಆತ್ಮಗಳು ಹೋಗದಲ್ಲೇ ಇರ್ತಕ್ಕಂಥ ಮುಂದಿನ ಜನ್ಮವನ್ನು ಇನ್ನು ತಗೊಳ್ಳದಲ್ಲೇ ಅಲ್ಲೇ ಇದ್ದವಂತ ಆತ್ಮಗಳು ಇರ್ತವೆ. ಅದ್ರ ಜೊತೆ ಅಲ್ಲಿ ಸಂಬಂಧ ಮಾಡ್ಕೊಂಡು ನಗುನಗ್ತಾ ಖುಷಿಯಿಂದ ಅಲ್ಲಿ ಇರ್ತಾರೆ. ಅಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಇನ್ನೊಂದು ನೀನು ಎಷ್ಟ್ ದಿನ ಬೇಕೋ ಅಷ್ಟ್ ದಿನ ಅಲ್ಲಿರ್ಬೋದು ಆ ಲೋಕದಲ್ಲೇನು ಜನಲೋಕದಲ್ಲಿ. ಅದು ಅಲ್ಲಿ ಆದ್ಮೇಲೆ ಬೇಜಾರಾಯ್ತು ಅಂದ್ರೆ ನೆಕ್ಸ್ಟ್ ನೀನು ಇನ್ನೊಂದು ಲೋಕಕ್ಕೆ ಹೋಗು ಅಂತೇಳಿ ಈ ಒಂದು ಆಕಾಶ್ ರಿಕಾರ್ಡ್ ಅನ್ನೋ ಲೆಕ್ಕಕ್ಕೆ ಕಳಿಸ್ತಾರೆ. ಅಲ್ಲಿ ಏನಾಗುತ್ತೆ, ಆಕಾಶ್ ರಿಕಾರ್ಡ್ ಅನ್ನೋದು ದೊಡ್ಡ ಒಂದು ಲೈಬ್ರರಿ ಇದ್ದಾಗೆ. ಲೈಬ್ರರಿಯಲ್ಲಿ ಎಷ್ಟೋ ಪುಸ್ತಕಗಳು ಇರ್ತಾವಲ್ಲ, ಆ ತರ ಅಲ್ಲಿ ಎಷ್ಟೋ ಒಂದು ಪುಸ್ತಕಗಳ ತರ ಒಂದು ಸಿಡಿಗಳು ಅಂದ್ರೆ ಒಂದು ರೆಕಾರ್ಡ್ಗಳು ಇರ್ತವೆ. ಆ ರೆಕಾರ್ಡ್ ಏನಾಗುತ್ತೆ, ನಮ್ಮ ಒಂದು ಕಂಪ್ಯೂಟರ್ ಇದ್ದಾಗೆ ಕಂಪ್ಯೂಟರ್ನಲ್ಲಿ ನಾವ್ ಏನ್ ಫಿಟ್ ಮಾಡಿದ್ರೆ ಅದಿರುತ್ತಲ್ಲ, ಹಾಗೆ ಭೂಮಿ ಮೇಲೆ ನಾವ್ ಏನೇನ್ ಮಾಡಿದೀವಿ, ಏನೇನು ಎಷ್ಟು ಜನ್ಮ ತಾಳಿದೀವಿ, ಎಷ್ಟು ಒಳ್ಳೆ ಕೆಲಸ ಮಾಡಿದೀವಿ, ಎಷ್ಟು ಕೆಟ್ಟ ಕೆಲಸ ಮಾಡಿದೀವಿ ಅನ್ನೋದು ಎಲ್ಲ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ಯಾವಾಗ ಅಂತಂದ್ರೆ ನಾವು ರಾತ್ರಿ ಮಲಗಿದಾಗ ನಮ್ಮ ಬಾಡಿಯಿಂದ ಆ ಒಂದು ಆತ್ಮ ಹೊರಗೆ ಬಂದು ಅಲ್ಲಿ ಹೋಗಿ ರೆಕಾರ್ಡ್ ಮಾಡಿರುತ್ತೆ. ಎಲ್ಲಿ? ಆಕಾಶದಾಗೆ ಇವತ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವ್ ಏನೇನ್ ಕೆಲಸ ಮಾಡಿದೀವಿ ಅನ್ನೋದು ಎಲ್ಲವೂ ಅಲ್ಲಿ ಆಕಾಶನಲ್ಲಿ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ ಆಗಿರೋದು ಯಾರುನು ವರ್ಷಕ್ಕೂ ಬರಲ್ಲ, ಏನು ಮಾಡಕ್ ಬರಲ್ಲ. ಅದು ಅಷ್ಟು ಪರ್ಫೆಕ್ಟ್ ಆಗಿ ಇರುತ್ತೆ ಮಾಸ್ಟರ್ಸ್. ನಮ್ಮ ಸೆಲ್ಸು ಅಲ್ಲಿ, ನಮ್ಮ ಆತ್ಮ ಅಲ್ಲಿ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿರುತ್ತೆ. ಆ ರೆಕಾರ್ಡು ಒಬ್ಬೊಬ್ರದ್ದು ನೋಡಿ, ಎಷ್ಟು ನಾವು ಭೂಮಿ ಮೇಲೆ 400 ಕೋಟಿ ಜನಕ್ಕೆ ಹೆಚ್ಚಿಗೆ ಜನ ಇದೀವಿ. ಎಲ್ಲರದೂ ಒಂದೊಂದು ರೆಕಾರ್ಡ್ ಅಲ್ಲಿರುತ್ತೆ. ಅದ್ರಲ್ಲಿ ಒಬ್ರಿಗೆ ಲಿಂಕ್ ಇರಲ್ಲ, ಟಚ್ ಮಾಡಕ್ ಆಗಲ್ಲ. ಹೆಂಗೆ ನೋಡಿ, ಆಧಾರ್ ಕಾರ್ಡ್ ಈಗ ಯಾವ ತರ ಲಿಂಕ್ ಕೊಟ್ಟಿದ್ದಾರೆ ನೋಡಿದ್ರ, ನಮ್ಮ ಫೆದರ್ ಟಚ್ ಇಂದ ಒಬ್ರದಿಂದ ಇನ್ನೊಬ್ರದ್ದು ಮಾಡಕ್ ಆಗಲ್ಲ. ನೋಡಿ, ಆ ಭಗವಂತ ಎಷ್ಟು ಸೃಷ್ಟಿ ಮಾಡಿದ್ದಾನೆ, ಒಬ್ರಿಗಿಂತ ಒಬ್ರದ್ದು ಭಿನ್ನವಾಗಿ ಇಟ್ಟಿದ್ದಾನೆ. ಆ ರೀತಿ ಎಲ್ಲ ಒಂದು ಆಕಾಶ ರೆಕಾರ್ಡ್ ನಲ್ಲಿನೂ ಎಲ್ಲರದು ರೆಕಾರ್ಡ್ ಇರುತ್ತೆ. ಅವಾಗ ಈ ಒಂದು ಆತ್ಮ ಏನಾಗುತ್ತೆ, ಆಕಾಶ ರೆಕಾರ್ಡ್ ಹೋಗಿ ತನ್ನ ರೆಕಾರ್ಡ್ ನೋಡ್ಕೊಳುತ್ತೆ. ಆ ರೆಕಾರ್ಡ್ ಹಾಕೊಂಡಾಗ ಈ ದೊಡ್ಡ ಸ್ಕ್ರೀನ್ ಬರುತ್ತೆ. ಆ ಸ್ಕ್ರೀನ್ ನಲ್ಲಿ ಸಿನಿಮಾ ತರ ನೋಡ್ಕೊಂತ ಕುತ್ಕೊಂಡಿರುತ್ತೆ. ನೋಡಿದಾಗ ತಾನು ಭೂಮಿಗೆ ಹೋದ್ಮೇಲೆ ಯಾತಕ್ಕೋಸ್ಕರ ಭೂಮಿಗೆ ಹೋಗಿದ್ದು, ನಾನು ಅನುಭವ ಪಡೆಯೋದಕ್ಕೋಸ್ಕರ ಹೋಗಿದ್ದೆ. ಆದ್ರೆ ಅಲ್ಲಿ ಭೂಮಿ ಮೇಲೆ ಹೋಗಿ ನಾನು ಏನ್ ಮಾಡಿದೀನಿ, ನಾನು ಎಷ್ಟು ತಪ್ಪು ಮಾಡಿದೀನಿ, ಎಷ್ಟು ನಾನು ಜನಕ್ಕೆ ಹಿಂಸೆ ಮಾಡಿದೀನಿ, ಕಷ್ಟ ಕೊಟ್ಟಿದ್ದೀನಿ, ನೋವು ಕೊಟ್ಟಿದ್ದೀನಲ್ಲ, ಇದಕ್ಕ ನಾನು ಹೋಗಿದ್ದು ಅಂತ ಅಲ್ಲಿ ಪಶ್ಚಾತ್ತಾಪ ಪಡುತ್ತೆ ಆ ಆತ್ಮ. ನೋಡ್ಬಿಟ್ಟು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಸಂತೋಷನ ಪಡುತ್ತೆ. ಅವಾಗ ಒಳ್ಳೆ ಕೆಲಸ ಮಾಡಿ, ಒಂದು ಪುಣ್ಯದ ಕೆಲಸ ಮಾಡಿ, ಒಳ್ಳೆ 10 ಜನಕ್ಕೆ ಸಹಾಯ ಮಾಡಿ ಮಹಾತ್ಮ ಅನ್ಸಿದವನು ಮಹಾಲೋಕಕ್ಕೆ ಹೋಗ್ತದೆ ಆತ್ಮ. ಈಗ ಕೆಟ್ಟ ಕೆಲಸ ಮಾಡಿ ಪಾಪ ಕರ್ಮನೆ ಜಾಸ್ತಿ ಮಾಡ್ಕೊಂಡಂತ ಆತ್ಮ ಏನಾಗುತ್ತೆ, ಮತ್ತೆ ಡಿಸೈಡ್ ಮಾಡಿರುತ್ತೆ, ನಾನು ಮತ್ತೆ ಭೂಮಿ ಮೇಲೆ ಹೋಗಿ ಒಳ್ಳೆ ಕೆಲಸ ಮಾಡಿ ಮತ್ತೆ ನಾನು ಈ ಲೋಕಕ್ಕೆ ಬರಬೇಕು, ಇಲ್ಲ ಅಂದ್ರೆ ನಾನು ಸಾರ್ಥಕ ಆಗಲ್ಲ ಅಂತೇಳಿ ಮತ್ತೆ ಭೂಮಿ ಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಮಾಡುತ್ತೆ. ಡಿಸೈಡ್ ಮಾಡೋಕ್ಕಿಂತ ಮುಂಚೆ ಏನಾಗುತ್ತೆ, ಈ ಆಕಾಶ ರೆಕಾರ್ಡ್ ಅಲ್ಲಿ ಎಲ್ಲ ಇರುತ್ತಲ್ಲ, ಹಿಂದಿನ ಜನ್ಮದ್ದು ಯಾರ್ಯಾರಿಗೆ ನಾನು ಎಷ್ಟು ಕಷ್ಟ ಕೊಟ್ಟಿದ್ದೀನಿ, ಯಾರು ನನಗೆ ಕಷ್ಟ ಕೊಟ್ಟಿದ್ದಾರೆ, ಯಾರು ತೊಂದರೆ ಕೊಟ್ಟಿದ್ದಾರೆ, ಯಾರ್ಯಾರು ನನ್ನ ಲಿಂಕ್ ಇತ್ತು ಅನ್ನೋದು ಎಲ್ಲ ಲಿಂಕ್ ನೋಡ್ಕೊಂಡು ತನಗೆ ಹೆಂಗ್ ಬೇಕೋ ಆ ತರ ತನ್ನ ಇಂಡಿಪೆಂಡೆಂಟ್ ಆಗಿ ಆ ಸೋಲು ಡಿಸೈನ್ ಮಾಡ್ಕೊಳ್ಳುತ್ತೆ. ತನ್ನ ಲೈಫ್ ಯಾರ ತಂದೆ ತಾಯಿ ಇರ್ಬೇಕು, ಯಾರ ಅಣ್ಣ ತಮ್ಮ ಅಕ್ಕ ತಂಗಿ, ನನಗೆ ಯಾರು ತೊಂದರೆ ಕೊಟ್ರೋ ಅವ್ರು ಈ ಜನ್ಮದಲ್ಲಿ ಸಹಾಯಕ್ಕೆ ಬರ್ಬೇಕು, ನಾನು ಯಾರಿಗೆ ತೊಂದರೆ ಕೊಟ್ನೋ ಅವರಿಂದ ನಾನು ತೊಂದರೆ ತಗೋಬೇಕು ಅಂತ ಎಲ್ಲ ತರನು ಡಿಸೈಡ್ ಮಾಡಿ ಎಷ್ಟೋ ದಿನಗಳು, ಎಷ್ಟೋ ಒಂದು ಟೈಮ್ ತಗೊಂಡು ತನ್ನ ಒಂದು ಮುಂದಿನ ಜೀವನದ
ಚರಿತ್ರೆಯನ್ನು ರೆಕಾರ್ಡ್ ಇದಾಗುತ್ತೆ, ತಯಾರು ಮಾಡ್ಕೊಳ್ಳುತ್ತೆ. ತಯಾರು ಮಾಡಿ ಅದನ್ನ ಇನ್ನೊಂದು ಲೋಕಕ್ಕೆ ಕಳಿಸಿದಾಗ ಅಲ್ಲಿ ಅವ್ರೇನ್ ಮಾಡ್ತಾರೆ, ಅದನ್ನೆಲ್ಲ ಸ್ಟಡಿ ಮಾಡಿ ತನಗೆ ಏನ್ ಬೇಕು, ಯಾವ ತರ ಬೇಕು, ಏನು ಅಂತ ಡಿಸೈಡ್ ಮಾಡಿರ್ತಲ್ಲ, ಅದೇ ರೀತಿ ಅವ್ರ ತಂದೆ ತಾಯಿ ಇವ್ರನ್ನು ಎಲ್ಲರನ್ನು ಒಂದು ಆ ತಾಯಿಯ ಗರ್ಭದಲ್ಲಿ ಹೋಗಿ ಆ 400ಕ್ಕೂ ಹೆಚ್ಚು ಹಾಸ್ಟೆಲ್ ಮಾಸ್ಟರ್ಸ್, ಅವರು ಪ್ಲೀಡಿಯನ್ಸ್ ಅಂತ ಹೇಳ್ತಾರೆ, ಆ ಪ್ಲೀಡಿಯನ್ಸ್ ಮಾಸ್ಟ್ರು ಅವರಲ್ಲಿ ಹೋಗಿ ತಾಯಿಯ ಗರ್ಭದಲ್ಲಿ ಸಿಗ್ತಕ್ಕಂತ ಎಲ್ಲ ಒಂದು ಬೋನ್ಸು, ಬ್ಲಡ್, ಈ ನರ್ವ್ಸ್ ಎಲ್ಲ ಏನೇನಿದಾವೆ ಅದ್ರದ್ದೆಲ್ಲ ಒಂದು ಮಾಡಿ ಒಂದು ಶಿಶುವನ್ನು ತಯಾರು ಮಾಡುತ್ತೆ. ಅದು ತಯಾರು ಮಾಡಕ್ಕೆನೆ 3 ರಿಂದ 4 ತಿಂಗಳು ಬೇಕಾಗುತ್ತಂತೆ ಮಾಸ್ಟರ್ಸ್. ಅದು ತಯಾರು ಆದ್ಮೇಲೆ ಅಲ್ಲಿ ಮೇಲಿನ ಒಂದು ಲೋಕಕ್ಕೆ ಹೋಗಿ ಆ ಆತ್ಮಕ್ಕೆ ಹೇಳ್ತಾರೆ, ನೀನು ಯಾವ ತರ ತಗೋಬೇಕು ಅಂತ, ಎಲ್ಲಿ ಯಾವ ತಾಯಿನೋ ತಂದೆ ತಾಯಿನೋ ಎಲ್ಲ ನೀವೇನೋ ಡಿಸೈಡ್ ಮಾಡಿದಿರೋ ಆ ಆತ್ಮ ಎಲ್ಲ ರೆಡಿ ಆಗಿದೆ, ಶರೀರ ರೆಡಿ ಆಗಿದೆ, ನೀವು ಪ್ರಯಾಣ ಬೆಳೆಸ್ಬೋದು ಅಂತ ಅವರು ಅಲ್ಲಿಂದ ಒಂದು ಸೂಚನೆ ಕೊಟ್ಟ ಮೇಲೆ ಆ ಆತ್ಮ 5ನೇ ತಿಂಗಳು ಅಥವಾ 6ನೇ ತಿಂಗಳಿಗೆ ಬಂದು ಈ ಒಂದು ಶಿಶು ಏನ್ ತಯಾರಾಗಿರುತ್ತಲ್ಲ ಆ ಶಿಶು ಇದರಲ್ಲಿ ಸೇರ್ಕೊಳ್ಳುತ್ತೆ. ಅವಾಗಿಂದ ಆ ಒಂದು ಮೂವ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ ತಾಯಿ ಏನು ಊಟ ಮಾಡ್ತಾಳೆ, ಏನು ಉಸಿರಾಡ್ತಾಳೆ, ಅದು ಆ ಮಗುಗೆ ಆಹಾರವಾಗಿ ಇರುತ್ತೆ. ಆಹಾರದಿಂದ ಆ ಒಂದು ಶಿಶು ಬೆಳೆದು 9 ತಿಂಗಳಾದ್ಮೇಲೆ ಹೊರಗೆ ಬರುತ್ತೆ. ಇದು ಶಿಶು ಏನಾಗುತ್ತೆ, ಒಂದು ಆತ್ಮ ಮತ್ತು ಶರೀರದೊಂದಿಗೆ ಹೊರಗೆ ಬರುತ್ತೆ. ಇದನ್ನು ಜನನ ಅಂತ ಹೇಳ್ತೀವಿ. ಆ ನಂತರ ತಾನು ಜನನ ಬಂದು ಹೊರಗೆ ಬಂದು ತಾನು ಎಲ್ಲಾ ಗುಣಗಳನ್ನು ಬೆಳೆಸ್ಕೊಂತ ಎಲ್ಲಾ ರೀತಿಯ ಜೀವನ ಮಾಡ್ತಾ ಮತ್ತೇನಾಗುತ್ತೆ, ಒಂದು ದಿವಸ ಸಾವು ಅನ್ನೋದು ಮತ್ತೆ ಬರುತ್ತೆ. ಸಾವು ಬಂದಾಗ ಏನಾಗುತ್ತೆ, ಅದು ಮತ್ತೆ ಆತ್ಮಜ್ಞಾನ ಗೊತ್ತಿದ್ರೆ ಹಾಸ್ಟೆಲ್ ಮಾಸ್ಟರ್ ಜೊತೆಗೆ ಹೋಗುತ್ತೆ, ಇಲ್ಲ ಅಂದ್ರೆ ಮತ್ತೆ ಭೂಮಿ ಮೇಲೆ ಹಾಗೆ ಇರುತ್ತೆ. ಆತ್ಮನು ಈ ಆತ್ಮಜ್ಞಾನ ಪಡಿಬೇಕು ಅಂತಾನೆ ಪತ್ರಿಜಿಯವರು ಎಲ್ಲರಿಗೂ ಧ್ಯಾನ ಹಂಚಿರಿ ಅಂತ ಹೇಳ್ತಾ ಇದ್ರು. ಯಾಕೆಂದ್ರೆ ಈ ಒಂದು ಭೂಮಿ ಮೇಲೆ ಅನೇಕ ಆತ್ಮಗಳಿದಾವೆ. ಆತ್ಮಜ್ಞಾನ ಗೊತ್ತಿಲ್ದಲೆ ಈ ಭೂಮಿ ಮೇಲೆ ಅನೇಕ ಆತ್ಮಗಳಿರೋದ್ರಿಂದ ಭೂಮಿಗೆ ಭಾರನೂ ಆಗಿದೆ. ಆ ಭಾರ ತೆಗಿಬೇಕು, ಕಡಿಮೆ ಮಾಡ್ಬೇಕು ಅಂದ್ರೆ ಎಲ್ರು ಧ್ಯಾನಿಗಳಾಗ್ಲಿ ಅಂತ ಹೇಳ್ತಾ ಇರೋದು. ಸೊ ಈ ರೀತಿ ಈ ಭೂಮಿಯಿಂದ ಮತ್ತೆ ಆ ಆತ್ಮ ಹೊರಗೋದ್ಮೇಲೆ ಮತ್ತು ಅಲ್ಲಿಗೆ ಹೋಗಿ ಅಲ್ಲಿ ತನ್ನ ರೆಕಾರ್ಡ್ ಮತ್ತೆ ನೋಡುತ್ತೆ. ಆ ರೆಕಾರ್ಡ್ ಅಲ್ಲಿ ನೋಡಿ ಏನಾಗುತ್ತೆ, ಆ ಒಂದು ಜನ್ಮ ಮುಂದೆ ಹೆಂಗ್ ಮಾಡ್ಬೇಕು ಅಂತ ಮತ್ತೆ ಅದೇ ತರ ಸೈಕಲ್ ಆಗ್ತಾ ಬರುತ್ತೆ. ಈ ಮಹಾಲೋಕಕ್ಕೆ ಹೋದಂತ ಮಹಾತ್ಮರು, ಈಗ ಗಾಂಧೀಜಿ ಆಗ್ಲಿ ಅಥವಾ ಮದರ್ ತೆರಿಸಾ ಆಗ್ಲಿ, ಇವರೆಲ್ಲ ಏನಾಗ್ತಾರೆ, ಮಹಾಲೋಕಕ್ಕೆ ಹೋಗಿದ್ದಾರೆ. ಆದ್ರೆ ಅವ್ರಿಗೆ ಧ್ಯಾನ ಗೊತ್ತಿಲ್ಲ, ಧ್ಯಾನ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಹೇಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಸೊ ಆ ಮಹಾಲೋಕದಲ್ಲಿ ಇರ್ತಕ್ಕಂಥವ್ರಿಗೆ ಉನ್ನತವಾದ ಲೋಕ ಏನಿದೆ ಅಲ್ಲ, ತಪೋಲೋಕ ಮತ್ತೆ ಸತ್ಯಲೋಕದ ಮಾಸ್ಟರ್ ಬಂದು ಅಲ್ಲಿ ಮತ್ತೆ ಅವ್ರಿಗೆ ಜ್ಞಾನ ಕೊಡ್ತಾ ಇರ್ತಾರೆ, ಏನ್ ಮಾಡ್ಬೇಕು ಅಂತ. ಆ ಜ್ಞಾನನು ಪಡ್ಕೊಂತ ಇರ್ತಾರೆ. ಆದ್ರೆ ಈ ಭೂಮಿ ಮೇಲೆ ಬಂದ್ಮೇಲೆ ಮತ್ತು ಮರ್ತೋಗಿ ಮತ್ತೆ ಆ ಒಂದು ಮಾಯಾಲೋಕದಲ್ಲಿ ಬಂದು ತಮ್ಮ ಆ ಒಂದು ಕೊನೆಯ ಅಂತಮದಲ್ಲಿದ್ದಾಗ ಆತ್ಮಗಳಿಗೆ ಏನೋ ಯಾರಿಂದಲೋ ಇಂಥ ಮಹಾತ್ಮರಿಂದ ಧ್ಯಾನ ಅನ್ನೋದು ಸಿಗುತ್ತೆ. ಧ್ಯಾನ ಸಿಕ್ಕು ಧ್ಯಾನ ಸಾಧನೆ ಧ್ಯಾನವನ್ನು ಮಾಡ್ತಾ ಅವರು ಆ ಒಂದು ತಪೋಲೋಕಕ್ಕೆ ಹೋಗ್ತಾರೆ. ಅವ್ರು ಧ್ಯಾನ ಮಾಡ್ತಾರೆ, ಸಾಧನೆ ಮಾಡ್ತಾರೆ, ಚೆನ್ನಾಗ್ ಮಾಡ್ತಾರೆ. ಆದ್ರೆ ಅವ್ರಿಗೆ ಧ್ಯಾನ ಸೇವೆ ಮಾಡ್ಬೇಕು, ಧ್ಯಾನ ಹಂಚ್ಬೇಕು, ಅವರಲ್ಲಿರತಕ್ಕಂಥ ಜ್ಞಾನವನ್ನು ಬೇರೆಯವ್ರಿಗೆ ಕೊಡ್ಬೇಕು ಅನ್ನೋ ಆ ಜ್ಞಾನ ಇರೋದಿಲ್ಲ. ಮತ್ತೆ ಸತ್ಯಲೋಕದ ಮಾಸ್ಟರ್ ಬಂದು ಅವ್ರಿಗೆ ಹೇಳ್ತಾ ಹೋಗ್ತಾರೆ, ನೀವು ಈ ತರ ಮಾಡಿ ಅಂತ. ಅವಾಗ ಆ ಒಂದು ಜ್ಞಾನ ಸಿಕ್ಕಿದ್ಮೇಲೆ ಮತ್ತೆ ಭೂಮಿ ಮೇಲೆ ಬಂದು ಈ ಧ್ಯಾನ ಸೇವೆ ಮಾಡ್ತಾ ಎಲ್ಲ ಜ್ಞಾನವನ್ನು ಕೊಡ್ತಾ ಮತ್ತೆ ಸತ್ಯಲೋಕಕ್ಕೆ ಹೋಗಿ ಸೇರ್ಕೊಳ್ತಾರೆ. ಅಂದ್ರೆ ಯಾವ ರೀತಿ ಒಂದು ವೈಟ್ ಪೇಪರ್ ಆಗಿ ಬಂದಿತ್ತು ಭೂಮಿ ಮೇಲೆ, ಆ ಒಂದು ವೈಟ್ ಪೇಪರ್ ಆಗಿ ಹೋಗುತ್ತೆ. ಯಾವಾಗ ಈ ಭೂಮಿ ಮೇಲೆ ವೈಟ್ ಪೇಪರ್ ಬರುತ್ತೋ, ಈ ಜನ್ಮ ತಾಳ್ತಾ ಹೋಗುತ್ತೋ, ಅವಾಗ ಎಷ್ಟೋ 200 ಜನ್ಮಗಳು ತಾಳೋವರೆಗೂ ಅದು ಆ ಪೇಪರು
ಡರ್ಟಿ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಜನ್ಮಕ್ಕೂ ಆ ಪೇಪರು ಗಲೀಜಾಗ್ತಾ ಹೋಗುತ್ತೆ ಮಾಸ್ಟರ್ಸ್. ಯಾವಾಗ ಒಂದು 200-250 ಜನ್ಮ ದಾಟಿದ್ಮೇಲೆ ತಾನು ಏನೋ ಒಂದು ಸಾಧನೆ ಮಾಡ್ಬೇಕು, ಇದೆಲ್ಲ ಜೀವನ ಅನ್ನೋದು ತಿಳಿದ್ಮೇಲೆ ಯಾವಾಗ ಒಂದು ಒಳ್ಳೆ ಒಂದು ಸೇವೆ ಮಾಡ್ತಾ ಹೋಗ್ತಾರೆ. ಸೇವೆ ಅಂದ್ರೆ ಯಾವುದೇ ರೀತಿ ಆಗಿರ್ಬೋದು, ಹಣಕಾಸಿನ ಸೇವೆ ಆಗಿರ್ಬೋದು, ಆಹಾರ ಸೇವೆ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಇನ್ನೊಂದ್ರಲ್ಲಿ ಒಬ್ರಿಗೆ ಸಹಾಯ ಮಾಡ್ತಾ ಬಂದಾಗ ಆ ಒಂದು ಡಾಟ್ ಏನು ಆ ಡರ್ಟಿ ಪೇಪರು ಒಂದೊಂದೇ ಡಾಟ್ ಹೊರಗಡೆ ಬರ್ತಾ ಹೋಗುತ್ತೆ. ಈ ಧ್ಯಾನ ಸಿಕ್ಕಾಗ ಪೂರ್ತಿ ವೈಟ್ ಆಗುತ್ತೆ. ಧ್ಯಾನ ಸಿಕ್ಕು ಧ್ಯಾನ ಜ್ಞಾನ ಪಡಿತಾ ಎಲ್ಲರಿಗೂ ಹಂಚ್ತಾ ಹೋದಾಗ ವೈಟ್ ಪೇಪರ್ ಆಗುತ್ತೆ. ಇದೇ ಅಂತಿಮ ಜನ್ಮ ಆಗುತ್ತೆ. ಇದೆಲ್ಲ ಎಷ್ಟು ಜನ್ಮವಿರ್ಬೇಕು ಏನು ಅನ್ನೋದು ಆ ಒಂದು ಆಕಾಶ ರೆಕಾರ್ಡ್ ನಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ. ಆ ರೆಕಾರ್ಡ್ ಪ್ರಕಾರ ಎಲ್ಲ ಭೂಮಿ ಮೇಲೆ ನಡೀತಾ ಇರುತ್ತೆ. ನಮ್ಮದು ಏನು ಇಲ್ಲ. ಅದನ್ನೇ ಹೇಳ್ತಾರಲ್ಲ, ಎಲ್ಲ ಭಗವಂತನ ಆಟ ಅಪ್ಪ, ನಮ್ದೇನು ಇಲ್ಲ ಅಂತ. ಅದೇ ಭಗವಂತ ಅಂದ್ರೆ ಆ ಆಕಾಶ ರೆಕಾರ್ಡ್ ನಲ್ಲಿ ಏನಾಗಿರುತ್ತೋ ಆ ರೆಕಾರ್ಡ್ ನಲ್ಲಿ ಇದ್ದಂಗೆನೆ ನಾವೆಲ್ಲ ಇಲ್ಲಿ ಆಕ್ಟ್ ಮಾಡ್ತಾ ಇರ್ತೀವಿ. ಅದೇ ರೀತಿ ಅಷ್ಟೊಂದು ಜನ್ಮಗಳು ತಾಳ್ತಾ ಅಷ್ಟೊಂದು ಜನಕ್ಕೆ ಧ್ಯಾನ ಹೇಳ್ಕೊಂತ ನಾವು ಕೊನೆಗೆ ವೈಟ್ ಪೇಪರ್ ಆಗಿ ಈ ಒಂದು ಸತ್ಯ ಲೋಕಕ್ಕೆ ಹೋಗಿ ಸೇರ್ತೀವಿ ಮಾಸ್ಟರ್ಸ್. ಇದು ಒಂದು ಆಕಾಶ ರೆಕಾರ್ಡಿನ ಒಂದು ತತ್ವ ಏನಿದೆ ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಇದು ಎಲ್ಲದಕ್ಕೂ ಒಂದಕ್ಕೊಂದು ಲಿಂಕ್ ಆಗಿ ಈ ಆಕಾಶ ರೆಕಾರ್ಡ್ ಇದೆ. ಸೊ ಇದು ಇನ್ನು ಅದ್ಭುತವಾದ ಜ್ಞಾನ. ಇದೆಲ್ಲ ನಮ್ಗೆ ಪತ್ರಿಜಿಯವರು ಕೆಲವು ಸರಿ ಒಂದು ಕರೋನಾ ಪೀರಿಯಡ್ ನಲ್ಲಿ ಹೇಳ್ತಾ ಇದ್ರು. ಅದನ್ನೇ ಪತ್ರಿಜಿ ಕಾನ್ಸೆಪ್ಟ್ ಆಗಿ ಎಲ್ಲ ಕಡೆ ಬರ್ತಾ ಇದೆ ಮಾಸ್ಟರ್ಸ್. ಸೊ ಇಷ್ಟೋ ತನಕ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ PMC ಬಾಗಲಕೋಟ್ ನಲ್ಲಿರ್ತಕ್ಕಂಥ ಎಲ್ಲ ವ್ಯವಸ್ಥಾಪಕರಿಗೆ ನನ್ನ ಆತ್ಮಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್.